ಕನ್ನಡದ ವರ್ಣಮಾಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಹೌದಾ? ಮೊದಲನೇದಾಗಿ ವರ್ಣಮಾಲೆ. ಇಲ್ಲಿ ನೋಡ್ಬೋದು ಸೈಲೆಂಟ್ ಆಗಿ. ಮೊದಲು ನಮ್ಗೆ ಗೊತ್ತಿರಬೇಕು ಕನ್ನಡದಲ್ಲಿ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂತ. ಹೌದಾ? ನೋಡ್ರಿ, ಫಸ್ಟ್ ಒನ್, ಕನ್ನಡದಲ್ಲಿ ಒಟ್ಟು ವರ್ಣಮಾಲೆಗಳ ಸಂಖ್ಯೆ 49. ಹೌದಾ? ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಮೊದಲ ಎಷ್ಟು ವರ್ಣಮಾಲೆಗಳು ಇದ್ದೀವಿ ಅಂತ ಹೇಳಿ. ಮೊದಲು ಎಷ್ಟಿದ್ದೆವು? 52 ವರ್ಣಮಾಲೆಗಳು ಕಂಡು ಬರುತ್ತಿದ್ದವು. ಆದರೆ ಪ್ರಸ್ತುತ 49 ವರ್ಣಮಾಲೆಗಳು ಇವೆ. ಹಾಗಾದರೆ ಇನ್ನ 3 ವರ್ಣಮಾಲೆಗಳು ಯಾವ್ಯಾವ್ರಿ? ಹೌದಾ? ಯಾವ್ಯಾವ ಅಂದ್ರೆ ನೋಡ್ರಿ, ಒಂದು ಹ್ರಸ್ವ ಸ್ವರರು, ಮತ್ತೆ ಕ್ಷ, ಜ್ಞ. ಇವು 3 ಏನಾಗಿವೆ ಅಂದರೆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ತೆಗೆದು ಹಾಕಲಾಗಿದೆ. ಇದು ಪ್ರಸ್ತುತ ಕಂಡುಬರುವ ವರ್ಣಮಾಲೆಗಳ ಸಂಖ್ಯೆ ಎಷ್ಟು? 49. ಹಾಗಾದರೆ ಇಲ್ಲಿ ವರ್ಣಮಾಲೆಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ಹೌದಾ? ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು? ವರ್ಣಮಾಲೆಯನ್ನು ಒಟ್ಟು 3 ಪ್ರಕಾರವಾಗಿ ವಿಂಗಡಿಸಬಹುದು. ಅವುಗಳಲ್ಲಿ ಒಂದನೇದು ಸ್ವರಗಳು, ಎರಡನೇದು ವ್ಯಂಜನಾಕ್ಷರಗಳು, ಮೂರನೇದು ಯಾವುದು? ಯೋಗ ವಾಹಕಗಳು. ಹೌದಾ? ವೆರಿ ಗುಡ್. ಒಂದನೇದು ಯಾವುದು? ಸ್ವರಗಳು ಅಂತ ಹೇಳಿ ವಿಂಗಡಣೆ ಮಾಡೋದು, ಸ್ವರಗಳು. ಎರಡನೇದು ಯಾವುದು? ವ್ಯಂಜನಾಕ್ಷರಗಳು, ವ್ಯಂಜನಾಕ್ಷರಗಳು. ಮೂರನೇದು ಯಾವುದು? ಯೋಗ ವಾಹಕಗಳು, ಯೋಗ ವಾಹಕಗಳು ಅಥವಾ ಯೋಗ ವಾಹಕಗಳು. ಮತ್ತೆ ನಾವು ಏನು ಮಾಡ್ತೇವೆ? ಅತ್ಯಂತ ಸರಳ ರೀತಿಯಲ್ಲಿ ಕನ್ನಡವನ್ನು ತಿಳಿದುಕೊಳ್ಳಲು ಸ್ವರಗಳಲ್ಲಿ ಮತ್ತೆ ನಾವು 3 ಪ್ರಕಾರಗಳಾಗಿ ಮಾಡುತ್ತೇವೆ. ಹೌದಾ? ಯಾವ್ಯಾವಂದ್ರ ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ ಸ್ವರ. ಹೌದಾ? ಒಂದನೇದು ಯಾವುದು? ಹ್ರಸ್ವ ಸ್ವರ ಅಥವಾ ಹೃಸ್ವ ಸ್ವರ, ಎರಡನೇದು ದೀರ್ಘ ಸ್ವರ, ಮೂರನೇದು ಪ್ಲುತ ಸ್ವರ. ಹೌದಾ? ಮೊದಲು ನಿಮ್ಗೆ ಗೊತ್ತಿರಬೇಕು ಸ್ವರಗಳು ಎಂದರೆ ಏನು. ಯಾವಾಗಲೂ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನೆಂದು ಕರೆಯುತ್ತೇವೆ? ಸ್ವರಗಳು ಎಂದು ಕರೆಯುತ್ತೇವೆ. ಹೌದಾ? ಸ್ವರಗಳಲ್ಲಿ ಮೊದಲನೇದು ಹ್ರಸ್ವ ಸ್ವರ, ಎರಡನೇದು